ನಿನ್ನೆ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನರ ಜೀವ ಹೋಗ್ಬಿಡ್ತು. ಆದ್ರೆ ಆ ದುರಂತ ಸಂಭವಿಸುವುದಕ್ಕೆ ಏನು ಕಾರಣ? ಹೀಗಾಗಿ ತನಿಖೆಗೆ ಆದೇಶ ಮಾಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದ್ರೆ ತಡೆಗೋಡೆ ಕುಸಿತದಿಂದ 7 ಜನ ಮೃತಪಟ್ಟಂತಹ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ವ್ಯಾಪಾರಿಯೊಬ್ಬರು ಆಗಿದ್ದೇನು ಅನ್ನುವುದನ್ನ ಬಿಚ್ಚಿಟ್ಟಿದ್ದಾರೆ. ಬೋರಿಂಗ್ ಕಾಂಪೌಂಡ್ ಕುಸಿತದಲ್ಲಿ ಹಾಗಾದ್ರೆ ನಿರ್ಲಕ್ಷ್ಯ ಯಾರದ್ದು? ಮುಖ್ಯಮಂತ್ರಿಗಳು ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಧಿಕಾರಿಗಳನ್ನ ತರಾಟೆಗೂ ತೆಗೆದುಕೊಂಡು ಕಾಂಪೌಂಡ್ ಪಕ್ಕ ಮಣ್ಣು ಹಾಕಲಾಗಿತ್ತು, ಆ ಕಾರಣಕ್ಕಾಗಿ ಕಾಂಪೌಂಡ್ ಕುಸಿದಿರಬಹುದು ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಘಟನೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದು ಒಟ್ಟು 7 ಜನ. ಆ ಕಾಂಪೌಂಡ್ನ ಪಕ್ಕದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಕ್ಷಣೆಗಾಗಿ ನಿಂತಿದ್ದವರ ಜೀವನೇ ಹೋಗ್ಬಿಡ್ತು. ಆ 7 ಜನರಿಗೆ ಸರ್ಕಾರ ಪರಿಹಾರವನ್ನ ಘೋಷಿಸಿದೆ, ಪ್ರಧಾನಿಗಳು ಪರಿಹಾರವನ್ನ ಘೋಷಿಸಿದ್ದಾರೆ. ಬಟ್ ಅಂಥದ್ದೊಂದು ದುರಂತ ಯಾಕಾಯಿತು ಅನ್ನೋದು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಚಂದನ, ನಿನ್ನೆ ನಡೆದಂತಹ ಘಟನೆ ಎಲ್ಲರ ಆಘಾತಕ್ಕೆ ಕಾರಣ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ದುರಂತ ಯಾಕೆ ಸಂಭವಿಸಿರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಬಟ್ ನೀವು ಸ್ಥಳದಲ್ಲಿ ಸ್ಥಳೀಯ ವ್ಯಾಪಾರಿಗಳನ್ನ ಮಾತನಾಡಿಸಿದ್ದೀರಿ. ನೀವು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು, ದುರಂತಕ್ಕೆ ಏನು ಕಾರಣ ಅಂತ ಹೇಳಿ? ವಿದ್ಯಾ, ಖಂಡಿತ ಹೌದು. ಅಂದ್ರೆ ಈ ಒಂದು ಘಟನೆಯನ್ನ ಗಮನಿಸಿದಾಗ ಮತ್ತೆ ಸ್ಥಳೀಯರ ಮಾತುಗಳನ್ನ ಕೇಳಿದಾಗ ಏನಂತ ಅನ್ಸುತ್ತೆ ಅಂದ್ರೆ ಇದೊಂದು ನ್ಯಾಚುರಲ್ ಡಿಸಾಸ್ಟರ್ ಅಂತ ಅಲ್ಲ. ಅಂದ್ರೆ ಮಳೆ ಬಂತು, ಮಳೆ ರಭಸಕ್ಕೆ ಗೋಡೆ ಬಿತ್ತು, ಆ ಗೋಡೆಯ ಪಕ್ಕದಲ್ಲಿ ನಿಂತಿದ್ದಂತ ವ್ಯಾಪಾರಸ್ಥರು ಜನರು ಸಾವನ್ನಪ್ಪಿದ್ರು, ಹಾಗಾಗಿರೋ ಘಟನೆಯಲ್ಲ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಕಳೆದ 3-4 ತಿಂಗಳುಗಳ ಹಿಂದೆಯೇ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿತ್ತು. ಆ ಬಿರುಕಿನಿಂದ ಮಳೆ ನೀರು ಆಚೆ ಬರ್ತಾ ಇತ್ತು. ನಾವು ಇದನ್ನ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ. ಆದ್ರೆ ಅಷ್ಟರಲ್ಲಿ ಈ ಒಂದು ದುರಂತ ಸಂಭವಿಸಿಬಿಟ್ಟಿದೆ ಅನ್ನುವಂತ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಮೇಲ್ನೋಟಕ್ಕೆ ವಿದ್ಯಾ, ನಿಜಕ್ಕೂ ಇಲ್ಲಿ ನಿರ್ಲಕ್ಷ್ಯ ಅನ್ನುವಂಥದ್ದು ಎದ್ದು ಕಾಣುವಂಥದ್ದು. ಅಂದ್ರೆ ಅಧಿಕಾರಿಗಳು ಈ ಮುಂಚೆನೆ ಗಮನ ಕೊಟ್ಟಿದ್ರೆ ಎಲ್ಲ ಒಂದ್ ಕಡೆ ಈ ದುರಂತವನ್ನ ತಪ್ಪಿಸಬಹುದಿತ್ತೇನೋ ಅನ್ನುವಂತ ಮಾತುಗಳನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅಂದ್ರೆ ಈಗಷ್ಟೇ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಭೇಟಿ ನೀಡಿರುವಂತದ್ದು. ಅಂದ್ರೆ ಎಷ್ಟು ಅಡಿ ಎತ್ತರ ಆ ಗೋಡೆ ಇತ್ತು, ಎಷ್ಟು ಅಡಿ ಎತ್ತರ ತಡೆಗೋಡೆಯನ್ನ ನಿರ್ಮಿಸಲಾಗಿತ್ತು. ಅಂದ್ರೆ ಆ ಒಂದು ಕಾಂಪೌಂಡ್ ಗೋಡೆಗೆ 5 ಅಡಿಯಷ್ಟು ತಡೆಗೋಡೆಯನ್ನ ನಿರ್ಮಿಸಲಾಗಿತ್ತು. ಆ ಒಂದು ಗೋಡೆ 8 ಅಡಿ ಕಾಂಪೌಂಡ್ ಗೋಡೆ ಇದ್ರೆ 5 ಅಡಿ ತಡೆಗೋಡೆ ಇತ್ತು. ಆ ತಡೆಗೋಡೆ ಲೆವೆಲ್ಗೆ ಗ್ರೌಂಡ್ ಅನ್ನ ನಿರ್ಮಿಸಲಾಗಿತ್ತು. ಅಂದ್ರೆ ಕ್ರಿಕೆಟ್ ಆಡೋದಕ್ಕೆ ಗ್ರೌಂಡ್ ಅನ್ನ ನಿರ್ಮಿಸಲಾಗಿತ್ತು. ಇದೆಲ್ಲವನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸೋಕೋ ಟೀಮ್. ಯಾಕಾಗಿ ಈ ಘಟನೆ ನಡೀತು ಅಂದ್ರೆ ಇಲ್ಲಿನ ಸ್ಥಳೀಯರು ಮತ್ತೊಂದು ವಿಚಾರವನ್ನ ನ್ಯೂಸ್ ಫಸ್ಟ್ ಜೊತೆ ಹೇಳ್ತಾ ಇದ್ರು. ಅಂದ್ರೆ ಈ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಒಂದು 15 ಜನ ವ್ಯಾಪಾರಸ್ಥರು ಈ ಗೋಡೆ ಬಳಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಮೊದಲು ಮಳೆ ಬಂದಾಗ ಸಂಜೆ ಯಾವಾಗ ಮಳೆ ಶುರುವಾಗುತ್ತೆ, ಆ ಶೆಡ್ ಬೀಳೋದಕ್ಕಿಂತ ಮುಂಚೆ ಒಂದು ಮರದ ರೆಂಬೆ ಬೀಳುತ್ತೆ, ಬೃಹದಾಕಾರದ ಮರದ ರೆಂಬೆ ಬೀಳುತ್ತೆ. ಅಲ್ಲಿನ ಸ್ಥಳೀಯರು ಮರವನ್ನ ತೆರವು ಮಾಡುವಂತ ಕಾರ್ಯಕ್ಕೆ ಮುಂದಾಗ್ತಾರೆ. ತದನಂತರ ಮರವನ್ನ ತೆರವು ಮಾಡುವಂತಹ ಸಮಯದಲ್ಲೇ ಏಕಾಏಕಿ ಈ ಒಂದು ಗೋಡೆ ಬಿದ್ದಿರುವಂತದ್ದು. ಸ್ಥಳದಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದಂತೆ ಗಂಭೀರ ಸ್ಥಿತಿಯಲ್ಲಿರುವಂತಹ 3 ಮಂದಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಐಸಿಯುನಲ್ಲಿ ಒಬ್ಬರಿಗೆ ಆಪರೇಷನ್ ಕೂಡ ಆಗಿದೆ. ಮತ್ತು ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗದಲ್ಲಿ ಈ ಘಟನೆಯ ವರದಿಯನ್ನ ಕೇಳಿರುವಂತದ್ದು ಸರ್ಕಾರ. ಇದು ಯಾರ ನಿರ್ಲಕ್ಷ್ಯ ಅಂದ್ರೆ 25 ವರ್ಷಗಳ ಹಿಂದೆ ಈ ಒಂದು ಕಾಂಪೌಂಡ್ ಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಆದಂತ ಒಂದು ಲೋಪ ಏನು ಅನ್ನುವಂತ ಸಂಪೂರ್ಣ ವರದಿಯನ್ನ ನೀಡಿರುವಂತದ್ದು ವಿದ್ಯಾ. ವರದಿ ಬಂದ ಬಳಿಕ ಈ ನಿರ್ಲಕ್ಷ್ಯನ ಅಥವಾ ಈ ಒಂದು ದುರಂತದ ಹಿಂದಿನ ಕಾರಣ ಏನು ಅನ್ನೋದು ಬಯಲಾಗುತ್ತೆ ವಿದ್ಯಾ.